ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ಗೌಡ ಅವರ ಕೈ ಬಲಪಡಿಸಬೇಕೆಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಕ್ರಮವನ್ನು ರಾಜೀವ್ಗೌಡರು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಿಮಗೆ ಇಷ್ಟನ್ನು ಹೇಳಲು ಇಷ್ಟಪಡ್ತೀನಿ. ಇವತ್ತು ರಾಜಕೀಯಗಳು ತಮ್ಮನ್ನು ತಾವು ಗಮನಿಸಿಕೊಂಡು ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಅವರ ಪರವಾಗಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿದ್ದು ಕೂಡ ಅವರ ನೇತೃತ್ವದಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಶಾಸಕರು ಕೊಡ್ತಾರೆ. ಆದರೆ ಪಕ್ಷದ ವತಿಯಿಂದ ನಿಮ್ಮ ಕಡೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ಮಾಡುತ್ತೀವಿ. ನಿಮ್ಮ ಆಶೀರ್ವಾದ ಇಲ್ಲಿ ಸಾಕಷ್ಟು ಜನರಲ್ಲಿ ಸಿಗ್ತದೆ. ಸುಮಾರು 40-50 ವರ್ಷದ ಈ ರಾಜಕೀಯ ಜೀವನದ ಮಕ್ಕಳೆಲ್ಲರಿಗೆ ಆಶೀರ್ವಾದ ಮಾಡುವಂತ ಒಂದು ತಾಲೂಕಿನಿಂದ ಹಿಡಿದು ಇಲ್ಲಿವರೆಗೂ ನಿರಂತರವಾಗಿ ನಾನು ಕೋಲಾರದಲ್ಲಿ ಕೂಡ ಸಮಗ್ರವಾಗಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲರನ್ನು ನನಗೆ ಆಶೀರ್ವಾದ ಮಾಡಿ ನಂತರ ಮಾತನಾಡಿದ ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ಗೌಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಬಹಳ ಹಿಂದುಳಿದಿದೆ. ಇಲ್ಲಿನ ಬಡ ವಿದ್ಯಾರ್ಥಿಗಳ ಕನಸು ಈಡೇರಿಕೆಗಾಗಿ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದು, ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಂಡು ತಾಲೂಕಿನಿಂದ ಐಎಎಸ್, ಐಪಿಎಸ್, ಕೆಎಎಸ್, ಎಸಿಡಿಸಿ ಉನ್ನತ ಹುದ್ದೆಗಳಿಗೆ ಹೋಗಲು ಸರ್ಕಾರ ಆಗುತ್ತದೆ ಎಂದು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದೇನೆ. ಹಾಗೂ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವಕರಿಗಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿದ್ದೇನೆ. ಪ್ರತಿಯೊಬ್ಬ ಯುವಕರು ಕ್ರೀಡೆಯನ್ನು ಆಡಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಲು ಅವಕಾಶಗಳನ್ನು ಪಡೆಯಲಿ. ಅವರಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ತುಂಬಾ ಸಂತೋಷ. ಅದರಲ್ಲಿ ಒಂದಷ್ಟು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯನ್ ಟೀಮ್ಗೆ ಮುಂದಿನ ದಿನಗಳಲ್ಲಿ ಖಂಡಿತ ಆಡೇ ಆಡಬೇಕು, ಆಡ್ತಾರೆ ಅನ್ನೋ ಭರವಸೆ ಇದೆ. ಅದನ್ನೆಲ್ಲ ಮನಗಂಡು ಏನೇ ಆಗಲಿ ಉತ್ಸಾಹ ತುಂಬಬೇಕು. ಕ್ರೀಡಾ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಾಲೂಕು ಮಟ್ಟದಲ್ಲಿ 100 ಟೀಮ್ಗಳ ಮ್ಯಾಚ್ ಅನ್ನ ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ. ಅದೇ ರೀತಿ ಇವತ್ತು ಏನು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಮೂಲಗಳಿಂದ ಎಲ್ಲ ಕಡೆಗಳಿಂದ ಜಿಲ್ಲೆಯಾದ್ಯಂತ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ವಾರ್ಡಿಂದ ಎಲ್ಲರೂ ಪ್ರತಿಯೊಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಇಡೀ ನಮ್ಮ ಎರಡೂ ಜಿಲ್ಲೆಯಲ್ಲಿ ಮಾಡಿದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಸಂದರ್ಭದಲ್ಲಿ
ಈ ಸಂದರ್ಭದಲ್ಲಿ ಕೋಚುಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ವರದಪ್ಪ, ಸಹನಾ, ರಾಜುಗೌಡ, ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕಿ ಡಾಕ್ಟರ್ ಜ್ಯೋತಿ, ಟಿಕೆ ನಟರಾಜ್, ಗುಡಿಹಳ್ಳಿ ನಾರಾಯಣಸ್ವಾಮಿ, ಅಫ್ಸರ್ ಪಾಷಾ, ನಾಗ ನರಸಿಂಹ, ಮುತ್ತೂರು ವೆಂಕಟೇಶ್, ಮುನೀಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಸಹ ಭಾಗಿಯಾಗಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಆದರದ ಸ್ವಾಗತ ನನ್ನ ಹೊಸೂರು ಮರ್ಯಾದಿಲ್ಲ ನಮ್ಮ ಶಿಕ್ಷಕ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏಕಗೋಚಿ ನೀಡಿದ್ದೇನೆ ಎಂದು ಜಿಲ್ಲೆಯಾಗಿದ್ದೇನೆ. ಎಲ್ಲರಿಗೂ ತುಂಬ ಮನದಾಳ ಮಾತಾಡ್ತಿದ್ದೀನಿ. ಹೇಳ್ತಾ ಇದ್ದೆ ಖಂಡಿತ ತೋರಿಸುವ ಪ್ರೀತಿ ಕಣ್ಣಲ್ಲಿ ನೀರು ಕೊಡ್ತಾ ಇದೆ, ಆನಂದ ಭಾಷೆ ಬರ್ತಾ ಇದೆ. ಯಾವತ್ತೂ ನಿಮ್ಮ ಮನೆ ಮನೆಗೆ ಇರ್ತೀನಿ ರಾಜ್ಯಗಳಿಗೆ ಹೇಳಲು ಇಷ್ಟಪಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಲ್ಲರೂ ಊಟ